ಗೈಸ್ ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಸ್ವಲ್ಪ ಹೊತ್ತಾಯಿತು ಎದ್ದು. ಸೊ ನಿನ್ನೆ ವ್ಲಾಗಲ್ಲಿ ನಮ್ಮ 3 ಜನನೇ ನೋಡಿರ್ತೀರ ನೀವು. ಬಟ್ ಇವತ್ತಿನ ವ್ಲಾಗಲ್ಲಿ ಇನ್ನೊಂದು ಫ್ಯಾಮಿಲಿ ಫ್ರೆಂಡ್ ಆ್ಯಡ್ ಆನ್ ಆಗಿದ್ದಾರೆ. ಸೊ ಮಕ್ಕಳೆಲ್ಲ ಆಲ್ರೆಡಿ ಸ್ಕೂಲಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಇದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಎಲ್ಲಿಗೆ ಅಂತ ನೋಡಿ. ನಿನ್ನೆ ಹೇಳ್ದಂಗೆ ನಾವು ಉಡುಪಿಯಲ್ಲಿದ್ದೀವಿ ಅಂತ ಹೇಳೋದ್ನಲ್ಲ. ಸೊ ಇವತ್ತು ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಉಡುಪಿಯಲ್ಲಿ ಅಂತ ನೋಡೋಣ. ಫಸ್ಟ್ ನಾವು ಹೊರಟಿರೋದು ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ನೆಕ್ಸ್ಟ್ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ಏನು ಪ್ಲೇಸಸ್ಗೆ ಹೋಗ್ತೀವಿ ಅಂತ. ನನ್ನ ಔಟ್ಫಿಟ್ ನೋಡಿದ್ರೆ ಗೊತ್ತಾಗುತ್ತೆ ಉಡುಪಿ ಮಠಕ್ಕೆ ಹೊರಟಿದ್ದೀವಿ ಅಂತ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ನಂತರ ಏನೇನು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ನಾವು ಅಂದ್ಕೊಂಡಿದ್ವಿ ಮಳೆ ಇರುತ್ತೆ, ಸೊ ಒಂದ್ ಸ್ವಲ್ಪ ವೆದರ್ ಚೆನ್ನಾಗಿರುತ್ತೆ ಅಂತ. ಬಟ್ ಇಲ್ಲಿ ನೋಡಿದ್ರೆ ಬಿಸಿಲು ತುಂಬಾ ಇದೆ. ಫುಲ್ ನಮ್ದು ಕಾರಲ್ಲಿ ಬರೀ ಜಾಕೆಟ್ಸ್ ಅದು ಇದು ಎಲ್ಲ ತಗೊಂಡ್ಬಂದಿದ್ವಿ. ಅದ್ ನೋಡಿದ್ರೆ ಇವಾಗ ಬನಿಯನ್ಗೆ ಬರೋ ತರ ಆಗ್ಬಿಟ್ಟಿದೆ ಇವಾಗ ಸಿಚುವೇಶನ್. ಹೊಟ್ಟೆ ನೋಡು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಇವಾಗ. ವಿಶೇಷ ಸೇವೆಗೆ ಹೋಗಿದ್ವಿ. ಒಳ್ಳೆ ಲಡ್ಡು ಪ್ರಸಾದ ಕೊಟ್ಟಿದ್ದಾರೆ ದೇವ್ರದ್ದು. ತುಂಬಾನೇ ಜನ ಇದ್ರು ಅಲ್ವಾ. ಆಲ್ಮೋಸ್ಟ್ 2 hours ಆಗುತ್ತೆ ಅಂತ ಹೇಳಿದ್ರು. ನಾರ್ಮಲ್ ಏನು 2 to 3 hours. ಯಾಕೆಂದ್ರೆ ಫ್ರೀ ದರ್ಶನದು 2 hours ಆಗುತ್ತೆ ಅಂತ ಹೇಳಿದ್ರು. ತುಂಬಾ ಜನ ಇದ್ದಾರೆ, ವೀಕೆಂಡ್ ಅಲ್ವಾ ಅದಕ್ಕೆ. ಸೊ ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗಿ ಒಂದು 15 ಮಿನಿಟ್ಸ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಈಗ ಉಡುಪಿದೊಂದು ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ದೂರ ಪುರಿ ಸದನ ಮೃದುವದನ ಮಧುಸೂದನ ಈಗ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ಇವಾಗ ಬಂದಿರೋದು ಸೆಂಟ್ ಮೇರೀಸ್ ಐಲ್ಯಾಂಡ್. ನಾವಿಲ್ಲಿ ಬೀಚಿಗೆ ಬಂದ್ವಿ. ಸೆಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗ್ಬೋದು ಅಂತ. ಬಟ್ ಅಲ್ಲಿ ನೋಡಿದ್ರೆ 3 months ಲೈಕ್ ಇವಾಗ ಕರ್ಕೊಂಡು ಹೋಗಲ್ಲ ಅಂತ, ಯಾಕಂದರೆ ರೈನಿ ಸೀಸನ್ ಇರುತ್ತಲ್ವ ಅದಕ್ಕೆ. ಬಟ್ ಇಲ್ಲಿ ಮಳೆ ಅಂತೂ ಇಲ್ಲ, ಫುಲ್ ಸಮ್ಮರ್ ಫೀಲ್ ಇದೆ. ಓಕೆ, ಐಲ್ಯಾಂಡ್ ಹತ್ರ ಹೋಗೋದು ಕ್ಯಾನ್ಸಲ್ ಆಯ್ತಲ್ವಾ, ಅದಕ್ಕೆ ನಾವು ಇವಾಗ ಬಂದಿರೋದು ಸೆಂಟ್ ಮೇರೀಸ್ ಐಲ್ಯಾಂಡ್ ಸಿ ವಾಕ್ಗೆ. ನೋಡಿ ಇಲ್ಲೂ ಛತ್ರಿ ಹಿಡ್ಕೊಂಡು ಬರ್ತಾ ಇದೀವಿ, ಅಷ್ಟು ಬಿಸಿಲಿದೆ. ಬನ್ನಿ ಬನ್ನಿ.
ರೋಸ್ಟ್ ಆಗ್ಬಿಟ್ಟಿರುತ್ತೆ ಬ್ಯಾಕ್. ಏ ಇಲ್ಲ, ಸುಮಿತ್ ಅಂಕಲ್ ಹೋಗ್ತಾರೆ ಈಗ. ಸುಮಿತ್ ಒಂದ್ಸಲ ನೀವ್ ಹೋಗಿ, ಮಕ್ಳಿಗೆ ಧೈರ್ಯ ಬರುತ್ತೆ. ಬರ್ತಾ ಇದಾರೆ ನಮ್ಮ ಸುಮಿತ್ ಅವರು. ನೀನ್ ಯಾಕೆ ಭಯ ಬೀಳ್ತೀಯ? ನಾನು ಇಂಥದೆಲ್ಲ ಆರದು ಕುಡ್ದು ಬಿಟ್ಟಿದ್ದೀನಿ. ನೋಡಿ ಯಾವ ಅವತಾರದಲ್ಲಿ ಬಿದ್ದವ್ರೆ. ರೂಮ್ ಅಲ್ಲ ರೂಮ್ ಹೋಗಿ ನೋಡ್ಕೋಬೇಕು ಅವ್ರು ಇವಾಗ. ಈ ಕಡೆ ಬನ್ನಿ ನೀವು ಪಾಪ, ಈ ಕಡೆ ಬಾ, ಕಾಣಿಸ್ತಾ ಇಲ್ಲ. ಹೆಂಗಿತ್ತು ಅಪ್ಪು? ಅಪ್ಪು ಹೆಂಗಿತ್ತು? ಪ್ಯಾಂಟ್ ಅಲ್ಲ, ನಿನ್ ಪ್ಯಾಂಟ್ ಹಾಕಿಲ್ಲಲ್ಲ, ಚಡ್ಡಿ ಹಾಕಿರೋದು. ನೋಡಿ ಎಷ್ಟೋ ಜನಕ್ಕೆ ಡಾಲ್ಫಿನ್ ಸಿಗಲ್ಲ. ನೋಡಿ ಇಲ್ಲಿ ಮಲ್ಪೆ ಬೀಚ್ ಅಲ್ಲಿ ಡಾಲ್ಫಿನ್ ನೋಡಕ್ಕೆ ಸಿಗ್ತದೆ. ಡಾಲ್ಫಿನ್ ಸ್ಪಾಟ್ ಔಟ್ ಮಾಡಿದೀವಿ ಅಲ್ಲಿ. ಆಮೇಲೆ ವಿಡಿಯೋ ಹಾಕ್ತಿವಿ ನೋಡ್ಕೊಂಡು. ಫಿಶ್ ಸಿಗತ್ತಾ? ಎಷ್ಟು ಸಿಗತ್ತೆ? ತುಂಬಾ ಸಿಗುತ್ತೆ, ಹೇಳಿಕ್ಕಾಗಲ್ಲ. ಈಗ ನೀರು ಈಗ ಸ್ಟಾರ್ಟ್ ಆಗಿದೆ ನಾವು ಹಿಡಿಲಿಕ್ಕೆ. ಓಕೆ, ಯಾವ್ದಾದ್ರು ಸಿಕ್ಕಿದ್ಯಾ ಬಾಕ್ಸ್ ಅಲ್ಲಿ? ತೋರಿಸಿ. ಇದೇ ಮೀನು ಸಿಗುದು ನಾವು ಇದಕ್ಕೇನೆ ಗಾಢ. ಇದೆಂತ ಮೀನು? ಕಾಣೆ ಮೀನು. ಕಾಣೆ. ಇದು ಕೆಜಿ 1,500. ಅಷ್ಟು ಎಷ್ಟು ಆರ ಆಯ್ತದೆ ಒಂದು ಹಿಡಿಯಕ್ಕೆ? ಅಂದ್ರೆ ಎಷ್ಟೊತ್ತಿಗೆ ಸಿಕ್ತು ಅದು? 2 ಸೆಕೆಂಡ್ ಹೇಳಿಕ್ಕಾಗಲ್ಲ. ಓಕೆ. ಬಾಯೆಲ್ಲ ಮಾಡ್ಕೊಂಡು ಐಸ್ ಕ್ರೀಮ್ ತಿಂತಾರದು, ಪೀಸೆ ಎಲ್ಲ ಮಾಡ್ಕೊಂಡು. ಇದು ನೋಡು, ನಮ್ಮ ಮನೆಗೆ ಒಂದು ವರ್ಷ ಬರ್ತಲ್ಲಂತೆ, ಅದಕ್ಕೆ ಏನೇ ಗೊತ್ತಾ, ಏನೇ ಕಳಿಸ್ಬೇಕು ಗೊತ್ತಾ, ಜ್ಯೂಸ್ ಪುಡಿ ಕಳಿಸ್ಬೇಕು. ಚಿಕನ್ನು, ಮಟನ್ನು, ಫಿಶ್ಶು ಮಾತಾಡೋದು ಎಲ್ಲ ಕಳ್ಸ್ಕೊಡ್ತೀವಿ. ಚಿಕ್ಕ ಒಪ್ಕೊಂಡೋಗಿ ಏನ್ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀರಾ ನಿಮ್ಮ ಮನೆಗೆ? ಕಳಿಸ್ಬಿಡಿ, ಚೆನ್ನಾಗಿ ಮಾತಾಡ್ಸ್ಬಿಟ್ಟು ಕಳಿಸ್ತೀವಿ. ಮಾತಾಡ್ಸ್ಬಿಟ್ಟು ಕಳಿಸ್ತೀರಾ? ಮಾತಾಡ್ಸೋದು ಮಾತಾಡ್ಸ್ಬಿಟ್ಟು ಕಳಿಸ್ತೀವಿ. ನೀವು ಮಾತಾಡ್ಸ್ಬಿಟ್ಟು ಕಳಿಸ್ತೀವಿ. ಕಳಿಸ್ತೀವಿ ನಾವು. ತಿನ್ನೋದು, ಮಾತಾಡೋದು. ಫಿಶ್ ತಿನ್ನೋದು. ವೆದರ್ಗೆ ಚೆನ್ನಾಗಿದೆ ಅಭ್ಯಾಸ. ಉಡುಪಿಗೆ ಬಂದಮೇಲೆ ಫಿಶ್ ಊಟನ ಮಿಸ್ ಮಾಡೋಕ್ಕಾಗತ್ತಾ? ಸೊ ಹಾಗಾಗಿ ನಾವು ಬಂದಿದ್ದು ಮಹಾಲಕ್ಷ್ಮಿ ರೆಸ್ಟೋರೆಂಟ್ಗೆ. ನೀವೇ ನೋಡ್ಬೋದು ಫಿಶ್ ಬಡಿಸ್ತಾ ಇರೋದನ್ನು. ಲೈಕ್ ನೀರು ದೋಸೆ, ಬಾಯ್ಲ್ಡ್ ರೈಸ್, ಸಿಲ್ವರ್ ಫಿಶು, ಪ್ರಾನ್ಸ್, ಸ್ಕ್ವಿಡ್. ಸೊ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ನಾವು ಅಲ್ಲಿಂದ ಮುಂದೆ ಎಲ್ಲಿಗೆ ಹೊರಟ್ವಿ ಅಂತ ನೀವೇ ನೋಡಿ. ಪ್ಯಾರಡೈಸ್ ಮ್ಯಾಂಗ್ರೋವ್ ಕಾಯಕಿಂಗ್. ಸೊ ಇದು ಸಾಲಿಗ್ರಾಮದಲ್ಲಿರೋದು. ಉಡುಪಿಯಿಂದ ಕುಂದಾಪುರ್ಗೆ ಹೋಗೋ ಮುಂಚೆನೇ ಸಿಗತ್ತೆ, ಕುಂದಾಪುರ ರೀಚ್ ಆಗೋ ಮುಂಚೆನೇ ಸಿಗತ್ತೆ. ರೆಡಿನಾ? ಹೋಗೋದ ರೈಡ್ಗೆ?
ಇದನ್ನ ನೋಡಿದ್ರೆ ಲೇಕ್ ಅಂತ ಅನ್ಸುತ್ತೆ. ಲೇಕ್ ವಾಟರ್ ಅಂದಮೇಲೆ ನಿಮಗೆ ಸ್ವೀಟ್ ವಾಟರ್ ಇರಬೇಕಲ್ವಾ, ಬಟ್ ಈ ವಾಟರ್ ಬಂದು ಸಾಲ್ಟ್ ಆಗಿದೆ. ಏನಕ್ಕೆ ಅಂದರೆ ಇದು ಬೀಚ್ದು ಬ್ಯಾಕ್ ವಾಟರ್. ಸೊ ನಾವು ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಕಾಯಾಕಿಂಗು ಇದೆ. ಸೊ ನಮಗೆ ಟಯರ್ಡ್ ಮಾಡಿಕೊಳ್ಳುವುದಕ್ಕೆ ನಮಗೆ ಇಷ್ಟವಿಲ್ಲದ ಕಾರಣ ನಾವು ಕಯಾಕಿಂಗ್ ಅನ್ನು ನಾವು ಆರಿಸಿಕೊಂಡಿಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿಜ ಗೊತ್ತಿಲ್ಲ ಕನ್ನಡ ಇದೆ ಅಂತ ಅಂದ್ಬಿಟ್ಟು ಪಾಂಡಿಚೇರಿ ಇದೆ. ಅಯ್ಯೋ ಬರುವಾಗ ಬಂದ್ಬಿಟ್ಟೆ ಚೆನ್ನಾಗಿ ಲೈಫ್ ಜಾಕೆಟ್ ಹಾಕೊಂಡು. ಏನಕ್ಕಂತ ಅವಳಿಗೆ ಸಾಕಂತ. ಆಗೋಯ್ತು ಯಾಕೆ ಅಳ್ತಾ ಇರೋದು? ಅಯ್ಯೋ ಯಾಕೆ ಬಿದೋಗ್ತೀನಿ ಅಂತ ನಪ್ಪು. ಏ ಪಾಪ ಮಗು ಅಳ್ತಾ ಇದೆ ನಿಜವಾಗ್ಲು. ಏ ಬರೀ ಸೌಂಡ್, ಕಣ್ಣಲ್ಲಿ ನೀರ್ ಬಂದೇ ಇಲ್ಲ. ಬರ್ತಾ ಇದೆ. ಏನಂತ ಹೇಳ್ತೆ ಹೇಳು ಫ್ರೆಂಡ್. ಇವತ್ತೇನಾಗಿದ್ದು ಅದು ಹೇಳ್ತೀಯಾ? ಏನಾಗಿದ್ದು ಇವತ್ತು? ಬೋಟ್ಗೆ ಹೋಗಿದ್ರಿ. ಬೋಟಲ್ಲಿ ಏನಾಯ್ತು ನಿಂಗೆ? ಭಯ ಆಯ್ತು. ಅದಕ್ಕೆ ಅಪ್ಪು ಅಳ್ತಿರೋದಾ? ಅಮ್ಮ ಏನಿದು ಹಿಂಗ್ ಸಿಗ್ತದೆ? ಅಷ್ಟೇನಾ, ಮುಗೀತಾ? ಇನ್ನೊಂದು ಮ್ಯಾಂಗ್ಳೂರ್ ಇದು ಲಾಸ್ಟ್ ಅಲ್ಲ, ಲಾಸ್ಟ್ ಅಲ್ವಾ? ಆಗೋಯ್ತು ಅಷ್ಟೇ, ಆಗೋಯ್ತು ಅಪ್ಪು, ಮುಗೀತು. ನೋಡು ಆಚೆ ಬಂದ್ಬಿಟ್ವಿ. ನೋಡು ಆಚೆ ಬಂದಿದೀವಿ. ರೇಖಾ ನೋಡಿ, ದಿಲೀಪ್ಗಿಂತ ಜಾಸ್ತಿ ಸುಮಿತೆ ಹೇಳ್ತಾರದು ಥೈಲ್ಯಾಂಡ್ ಅಂತ. ಸ್ವಲ್ಪ ಹೋಗ್ ಬಂದ್ಮೇಲೆ ಥೈಲ್ಯಾಂಡ್ ಎಲ್ಲ ಯುರೋಪ್ ಹೋಗ್ಬೋದು ಅವಾಗ. ನೋಡಿ ಫಸ್ಟ್ ದುಬೈಗೆ ನಡೆಯಲೇ ಆಗೋಯ್. ಸುಮ್ಮನಿರ ಅಂಕಲ್ ಹೋಗಿ ಸಾಕು, ಹೋಗೋಣ ಅಂತ ಹೇಳು. ಹೇಳು ಅಂಕಲ್ ಸಾಕು, ಬಿಟ್ಬಿಡಿ ನಮ್ನ ಕಾರ್ ಹತ್ರ ಅಂತ ಹೇಳು. ಅಂಕಲ್ ಹೇಳು ಹಂಗಂತ. ಅಪ್ಪು ನೋಡಲ್ಲಿ ಡೋಂಟ್ ಕ್ರೈ, ಮುಗೀತು. ಆಮೇಲೆ ಇದನ್ನ ಯೂಟ್ಯೂಬ್ ಅಲ್ಲಿ ನೋಡೋಣ, ಸುಮ್ಮನಿರೋ. ಬಿಡು. ಮತ್ತೆ ಬೋಟಲ್ಲೇ ಕೂತಿರ್ತೀಯ ನೀನು? ಅಯ್ಯೋ. ಮ್ಯಾಂಗ್ರೋವ್ ಮುಗಿಸ್ಕೊಂಡು ಕುಂದಾಪುರ್ಗೆ ಹೋಗೋ ವೇಯಲ್ಲಿ ನಮಗೆ ಸ್ಪಾಟ್ ಆಗಿದ್ದು ಪೀಕಾಕ್ ಗೈಸ್. ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ. ಸೊ ಇಲ್ಲಿಂದ ನಾವು ಹೊರಟಿದ್ದೆ ಕುಂದಾಪುರಲ್ಲಿರೋ ಒಂದು ಬ್ಯೂಟಿಫುಲ್ ರೆಸಾರ್ಟ್ಗೆ. ಆ ರೆಸಾರ್ಟ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಉಡುಪಿ ವ್ಲಾಗ್. ಇದೇ ರೀತಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.